ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಮೂರು ಹೊತ್ತು ನನಗೆ ಫೋನ್ ಮಾಡ್ತಿರ್ತೀರಾ, ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ. ಅದು ಸರಿ, ನನ್ನ ಗಂಡನ ಮೀಟ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಮೀಟ್ ಮಾಡಿದ್ರಾ? ನಾನು ಬಂದರೆ ಅಪಾಯಿಂಟ್ಮೆಂಟ್ ಕೊಡಬೇಡ ಅಂತ ನೀನು 3rd ಕ್ಲಾಸ್ PA ಹೇಳಿದ್ಯಾ? ನಮ್ಮ ಆಫೀಸ್ ಎಂಪ್ಲಾಯೀಸ್ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ಓಕೆ, ಐ ವೋಂಟ್. ಬಟ್ ದ ಗೇಮ್ ಇಸ್ ಸ್ಟಿಲ್ ಆನ್. ನಾನು ನಿನ್ನ ಆಫೀಸ್ ಕಡೆ ತಿರುಗು ನೋಡಲ್ಲ. ಆದರೆ ನಿನ್ನ ಗಂಡನೇ ನನ್ನ ಹತ್ರ ಬರೋ ಹಾಗೆ ಮಾಡ್ತೀನಿ. ಇಂಪಾಸಿಬಲ್. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದು ಒಬ್ಬ ಹೆಣ್ಣಾಗಿ ನಿನಗೂ ಗೊತ್ತಿರಬಹುದು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಯು ಮೇಡ್ ಅ ಫೂಲ್ ಆಫ್ ಮೀ. ಯು ಹ್ಯಾವ್ ಟು ಪೇ ಫಾರ್ ದ್ಯಾಟ್. ಏನು ಮಾಡ್ತೀರಾ? I have started loving Srinidhi. ಅವನು ನನ್ನನ್ನು ಇಷ್ಟಪಡೋ ಹಾಗೆ ಮಾಡ್ತೀನಿ. Hold on to your husband, darling, before you find him on my lap. ಅರ್ಥ ಆಗಿಲ್ವಾ? ನಿನ್ನ ಗಂಡನ್ನ ಬಚಾವ್ ಮಾಡ್ಕೊ. ಅವನು ನನ್ನ ಪ್ರೀತಿಯಲ್ಲಿ ಮುಳುಗೋಕ್ ಮುಂಚೆ. ಬಾಯ್. ಐ ಲವ್ ಯು ಶ್ರೀನಿಧಿ. ಜಾನ್, ಶ್ರೀ, ಶ್ರೀ ಏನಿದು? ಏನ್ ಮಾಡ್ತಿದ್ಯಾ ಶ್ರೀ? ಶ್ರೀ ಏನಿದು? ಜಾನು, ಐ ಆಮ್ ಸೋ ಹ್ಯಾಪಿ ಟುಡೇ. ಅದು ನನಗೆ ಗೊತ್ತಾಗ್ತಿದೆ, ಆದ್ರೆ ರೀಸನ್ ಏನು? ಯಾರು ಹೊಸ ಕಸ್ಟಮರ್ ಒಬ್ರು ಮೇಲ್ ಮಾಡಿದ್ದಾರೆ. ಗೆಸ್ ವಾಟ್? ತಿಂಗಳಿಗೆ 20 ಲಕ್ಷದ ಆರ್ಡರ್ ಕೊಡ್ತಿದ್ದಾರೆ. ಯಾರ ಕ್ಲೈಂಟ್? ಯಾರೋ ಫಾರಿನರು, ಮಧುಮಿತಾ ಅಂತ. I have started loving Srinidhi. ಅವನು ನನ್ನನ್ನು ಇಷ್ಟಪಡೋ ಹಾಗೆ ಮಾಡ್ತೀನಿ. ಓ ಮೈ ಗಾಡ್, ತಿಂಗಳಿಗೆ 20 ಲಕ್ಷದ ಆರ್ಡರ್ ಕೊಟ್ಟಿದ್ದಾರೆ. ಮೀಟ್ ಮಾಡಕ್ಕೆ ಬೇರೆ ಕರೆದಿದ್ದಾರೆ. ಹೋಗ್ತಿದ್ಯಾ? ನೀನೊಳ್ಳೆ ಚೆನ್ನಾಗಿ ಕೇಳಿದೆ. ಹೋಗದೆ ಇರೋಕ್ಕಾಗತ್ತಾ? ಯಾವಾಗ ಹೋಗ್ತಿದ್ಯಾ? ಇವತ್ತೇ. ಶ್ರೀ ಬೇಡ, ನೀನು ಅವ್ರನ್ನ ಮೀಟ್ ಮಾಡಕ್ ಹೋಗ್ಕೂಡ್ದು. ಯಾಕೆ? ಇವಾಗ ಬರ್ತಿರೋ ಆರ್ಡರ್ಸೇ ನಮಗೆ ಫುಲ್ಫಿಲ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಇನ್ನೂ 20 ಲಕ್ಷದ ಆರ್ಡರ್ ಬಂದರೆ ಹೆಕ್ಟಿಕ್ ಆಗಿಬಿಡುತ್ತೆ ಶ್ರೀ. ಹಾಂ, ನೀನು ಹೇಳ್ತಿರೋದೇನೋ ಕರೆಕ್ಟ್ ಆಗಿದೆ. ಹಾಗಂತ ಮಧುಮಿತಾ ಅವ್ರ ಆಫರ್ನ ರಿಜೆಕ್ಟ್ ಮಾಡೋದು ಮುಟ್ಟಾಳ್ತನ ಆಗುತ್ತೆ ಜಾನು. ನಿನ್ನ ಕನಸು ನನಗೆ ಅರ್ಥ ಆಗುತ್ತೆ ಜಾನು. ಈಗಲೇ ಆಫೀಸು ಅದು ಇದು ಕೆಲಸ ಅಂತ ಬ್ಯುಸಿ ಆಗಿರ್ತೀನಿ ನಾನು. ಇನ್ನು ಮಧುಮಿತಾ ಅವ್ರ ಆಫರ್ನ ಅಕ್ಸೆಪ್ಟ್ ಮಾಡಿದ್ರೆ ಇನ್ನೆಲ್ಲಿ ನಿನ್ನ ಗಂಡ ನಿನ್ನಿಂದ ದೂರ ಆಗ್ಬಿಡ್ತಾನೋ, ಇಲ್ಲ ನಿನ್ನ ಮರ್ತು ಬಿಡ್ತಾನೋ ಅನ್ನೋ ಭಯ ನಿನಗೆ ಅಲ್ವಾ? ನೀನು ನಿಜವಾಗ್ಲೂ ದೂರ ಆಗ್ತೀಯಾ ಶ್ರೀ? ಅನ್ಸುತ್ತಾ? ಇತ್ತೀಚೆಗೆ ನಿಮ್ಮ ಮಾವ ಅನ್ನೋ ಮನುಷ್ಯ ಈ ಮನೆಗೆ ಬಂದಾಗ್ಲಿಂದ ನೀನನ್ನ ಕಾಯಿಸಿಲ್ವಾ, ಸತಾಯಿಸಿಲ್ವಾ? ಈಗ ನನ್ನ ಸರ್ದಿ, ನಾನ್ಯಾತಕ್ಕೆ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಕು? ಅದಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ ಆ ಹೆಂಗ್ಸ್ ಜೊತೆ ಸೇರಿಕೊಂಡು? ಯಾಕೆ ಜನ ಹೀಗೆ ಮಾತಾಡ್ತಿದ್ಯಾ? ನಮ್ಮಿಬ್ರ ಮಧ್ಯೆ ಬೇರೆ ಯಾರು ಮೂರನೇ ವ್ಯಕ್ತಿ ಬರೋಕ್ಕೆ ಸಾಧ್ಯ?
ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನ? ಹಾಗಾದ್ರೆ ಮಧುಮಿತಾ ಅವರಿಂದ ಯಾಕೆ ಬಿದ್ದಿದ್ಯಾ ಜಾನು? ನಿನ್ಗವ್ರು ಏನೋ ಪರ್ಸನಲ್ ರೈವಲ್ರಿ ಇರೋ ಥರ. ಜಾನು, ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಮಧುಮಿತಾ ಅವ್ರ ಮುಖಾಂತರ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಇದನ್ನು ರಿಜೆಕ್ಟ್ ಮಾಡಿದ್ರೆ ನಮ್ಮ ದಟ್ಟತನ ಆಗುತ್ತೆ. ಪ್ಲೀಸ್ ಜಾನು, ಇದೊಂದು ವಿಷಯದಲ್ಲಿ ನನಗೆ ಅಪೋಸ್ ಮಾಡಬೇಡ. ನಿನ್ನ ಗಂಡ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಸೆ ನಿನಗಿಲ್ವಾ? ಹಾಗಾದ್ರೆ ನಾನು ಮಧುಮಿತಾ ಅವ್ರನ್ನ ಮೀಟ್ ಮಾಡೋದನ್ನು ತಡಿಬೇಡ, ಓಕೆ? ನಾನು ಈಗಲೂ ಅವ್ರ ಸೆಕ್ರೆಟರಿ ಕಾಲ್ ಮಾಡಿ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ. Hold on to your husband, darling, before you find him on my lap. ನಿನ್ ಗಂಡ ಫೋನ್ ಮಾಡಿದ್ದ. ಇನ್ 1 ಅವರಲ್ಲಿ ನನ್ನ ಮುಂದೆ ಇರ್ತಾನಂತೆ. ಪರ್ ಮಂತ್ 20 lakhs ಬಿಸ್ನೆಸ್ ಕೊಡ್ತೀನಿ ಅಂದಿದ್ದು ನಿಜ ಅನ್ಕೊಂಡಿದ್ದಾನೆ. ಅಂದ್ರೆ ಅದು ಕಮ್ ಆನ್ ಜಾನ್ವಿ, ನೀನ್ ಇಷ್ಟು ಇನ್ನಸೆಂಟ್ ಆದ್ರೆ ಹೇಗೆ? ಗೇಮಲ್ಲಿ ಮಜಾನೇ ಬರಲ್ಲ. ಬಿಸ್ನೆಸ್ ನೆಪದಲ್ಲಿ ನಿನ್ ಗಂಡನ್ನ ಕರೆಸ್ತಿರೋದು ಅವನ ಜೊತೆ ನನ್ನ ಗಂಡನ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ನನ್ನ ಗಂಡ ಯಾರು ಅಂತ ನಿನಗೆ ಗೊತ್ತಲ್ವಾ? ಪ್ಲೀಸ್, ಮಾವನ ವಿಷಯದಲ್ಲಿ ಶ್ರೀ ಈಗ ತಾನೇ ಸಾಫ್ಟ್ ಆಗ್ತಿದ್ದಾರೆ. ನೀವು ಏನೇನೋ ಹೇಳಿ. ಇರೋ ವಿಷಯನೇ ಹೇಳೋದು. ಅದರಿಂದ ಅಪ್ಪ ಮಗನ ಸಂಬಂಧ ಹಾಳಾಗುತ್ತೆ. ನನ್ನ ಗಂಡನ ಸಂಬಂಧ ನೀನ್ ಹಾಳು ಮಾಡಿದ್ದು ಅದು ನಿಮ್ಮ ಕಲ್ಪನೆ ಅಷ್ಟೇ. ನಿಮ್ಮಿಬ್ರು ಮಧ್ಯೆ ಎಲ್ಲ ಸರಿಯಾಗಿ ಇಲ್ಲದೆ ಇದ್ದಿದ್ದಕ್ಕೆ ಮಾವ ನಿಮ್ಮಿಂದ ದೂರ ಬಂದಿದ್ದು. ನೋ, ಎಲ್ಲದಕ್ಕೂ ನೀನೇ ಕಾರಣ. ನನ್ನ ಗುರುವಿನ ಸಂಬಂಧ ಹಾಳು ಮಾಡಿ ಬೇರೆಯವ್ರ ಜೊತೆ ಅವ್ರ ಸಂಬಂಧನ ಬೆಸೆಯೋಕ್ ನೋಡ್ತಿದ್ಯಾ? ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಪ್ಲೀಸ್, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನೀವು ಬೆಂಗಳೂರಿಗೆ ಬಂದಾಗಿಂದ ನಮಗೆ ನೆಮ್ಮದಿ ಅನ್ನೋದೇ ಇಲ್ಲ. ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಗುರು ವಿಷಯದಲ್ಲಿ ನೀನ್ ಗಾಡ್ ಮದರ್ ಆಗಿದ್ಯಾ ಅನ್ನೋದು ಬಿಟ್ರೆ ನಿನ್ ಬಗ್ಗೆ ನಂಗೆ ಯಾವ ಪರ್ಸನಲ್ ಗ್ರಜ್ಜು ಇಲ್ಲ. ಓಕೆ, ಆಗಿರೋದ್ನೆಲ್ಲ ಮರೆತು ನಿಂಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ. ನನ್ನ ಗಂಡನಾಗಿ ನನ್ನ ಜೊತೆ ನ್ಯೂಯಾರ್ಕಿಗೆ ಬರೋಕೆ ಒಪ್ಸು. ಪ್ಲೀಸ್ ಅರ್ಥ ಮಾಡ್ಕೊಡಿ. ಆ ಥರ ಏನಾದರೂ ಮಾಡಿದ್ರೆ ಮಾವ ಎಲ್ಲರ ದೃಷ್ಟಿಯಲ್ಲೂ ಎಸ್ಕೇಪಿಸ್ಟ್ ಆಗಿಬಿಡ್ತಾರೆ. ಶ್ರೀಗೆ ನಾನೆಲ್ಲ ಫ್ಯಾಕ್ಟ್ಸ್ ಹೇಳ್ಬಿಟ್ರೆ ನಿಮ್ಮ ಮಾವನಿಗೆ ತುಂಬ ರೆಸ್ಪೆಕ್ಟ್ ಬರುತ್ತಾ? ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ನನ್ನ ಗಂಡನ್ನ ನನ್ನ ಜೊತೆ ಬರೋಕ್ಕೆ ಒಪ್ಪಿಸಿ ಕಳಿಸ್ಕೊಡ್ತೀಯೋ ಅಥವಾ ನಿನ್ನ ಗಂಡನ್ನ ಬಿಸ್ನೆಸ್ ಅಂತ ಹೇಳಿ ನ್ಯೂಯಾರ್ಕಿಗೆ ಕರ್ಕೊಂಡು ಹೋಗ್ಲಿ? ನೀನೇ ಡಿಸೈಡ್ ಮಾಡಿ. ಬಾಯ್. ಹೇಗಾದರೂ ಮಾಡಿ ಶ್ರೀ ಮಧುಮಿತಾ ಅವರನ್ನು ಮೀಟ್ ಮಾಡೋದನ್ನ ತಡಿಬೇಕು. ಮಧುಮಿತಾ ಅವ್ರು ಕೊಟ್ಟಿದ್ದ ಅರ್ಧ ಗಂಟೆ ಟೈಮ್ ಮುಗಿತಾ ಬಂತು. ಅವ್ರ ಕಂಡೀಷನ್ ನಾನು ಒಪ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಅವ್ರ ಮುಂದೆ ಏನು ಮಾಡ್ತಾರೋ ಏನೋ. ಹಲೋ, ಹೇ ಹಾಯ್, ಹೊರಟಿದ್ದೀನಿ ಈಗ. ನೀವು ಹೇಳಿದ ಟೈಮ್ ಕರೆಕ್ಟಾಗಿ ಬರ್ತೀನಿ. ಯಾ ಶ್ಯೂರ್, ಥ್ಯಾಂಕ್ ಯು. ಜಾನು, ಮಧುಮಿತಾ ಅವರು ನಾನು ಬರ್ತಿದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಅವರೇ ಕಾಲ್ ಮಾಡಿದರು. ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಜಾನು. ಇವರು ನನಗೆ ಫಸ್ಟ್ ಟೈಮ್ ಮೇಲ್ ಮಾಡಿದಾಗಲೇ ನಾನು ಇವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೇನೆ. ನ್ಯೂಯಾರ್ಕ್ನಲ್ಲಿ ಇವರು ದೊಡ್ಡ ಬಿಸ್ನೆಸ್, ಇವರು ಮತ್ತು ಇವರು ಇನ್ನೊಬ್ಬರು ಪಾರ್ಟ್ನರ್ ಸೇರಿ ನಡೆಸ್ತಾರೆ ಬಿಸ್ನೆಸ್ನ. ಇವರು ಬಿಸ್ನೆಸ್ ಪಾರ್ಟ್ನರ್ ಹೆಸರು ಅದೇನೋ ಕೇಳಿದ್ನಲ್ಲ. ಹಾ, GP ಅಂತ ಹೇಳಿದ್ರು. ಗಣೇಶ್ ಪ್ರಭು ಇರಬೇಕು. ಆದರೂ ಆ ಲೇಡಿ ಗ್ರೇಟ್ ಅಪ್ಪ. ಅವರಿಂದ ನಾನು ತುಂಬಾನೇ ತಿಳ್ಕೊಬೋದು ಅನ್ಸುತ್ತೆ. ಹಲೋ ಜಾನ್ವಿ ಮೇಡಮ್, ನಾನು ನಿಮ್ಮ ಜೊತೆಗೆ ಮಾತಾಡ್ತಿರೋದು. ಎಲ್ಲಿ ಕಳೆದೋಗಿದೆಯಾ? ಶ್ರೀ,
ನಿನಗೊಬ್ಬನಿಗೆ ಇಡೀ ಬಿಸ್ನೆಸ್ನ ನಡ್ಸ್ಕೊಂಡು ಹೋಗೋದು ಕಷ್ಟ ಆಗ್ಬೋದು. ಹಾಗಂತ ಮತ್ತೆ ಮಧುಮಿತಾ ಅವ್ರ ಆಫರ್ನ ರಿಜೆಕ್ಟ್ ಮಾಡು ಅಂತ ಮಾತ್ರ ಹೇಳಬೇಡ. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ ಶ್ರೀ. ಸರಿ ಹೇಳು. ನಾವಿಬ್ರು ಬೈಫೋಕೇಟ್ ಮಾಡ್ಕೊಳ್ಳೋಣ. ನಾಳೆ ಬ್ಯಾಡ್ ಐಡಿಯಾ. ಹಾಗಾದ್ರೆ ನೀನು ಲೋಕಲ್ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತೀಯಾ? ನೀನು ಲೋಕಲ್ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡು, ನಾನು ಫಾರಿನ್ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತೀನಿ. ಲೋಕಲ್ ಕಸ್ಟಮರ್ಸ್ ತುಂಬ ಜನ ಇದ್ದಾರಲ್ಲ ಶ್ರೀ, ಈ ಮನೆ ಜವಾಬ್ದಾರಿ ಮಧ್ಯ ಅಷ್ಟೊಂದನ್ನು ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಓಕೆ, ಆಸ್ ಯು ವಿಶ್. ಹಾಗಾದ್ರೆ ನಾನು ಒಬ್ಳೇ ಹೋಗಿ ಮಧುಮಿತಾ ಅವ್ರನ್ನ ಮೀಟ್ ಮಾಡ್ಕೊಂಡು ಬರಲ್ಲ? ನೋ. ಅಲ್ಲ ಶ್ರೀ, ಈಗ ತಾನೇ ಹೇಳ್ದೆ ಅವ್ರನ್ನ ಮೀಟ್ ಮಾಡೋಕ್ಕೆ ಕಂಪ್ನಿ MD ಆಗಿ ನಾನೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ನಾನು ಒನ್ ಆಫ್ ದ MDs ಅಲ್ವಾ ಶ್ರೀ? ಸರಿ ಜಾನು, ಒಂದು ಕೆಲಸ ಮಾಡೋಣ, ನಾವಿಬ್ಬರು ಹೋಗಿ ಮೀಟ್ ಮಾಡೋಣ. ಆಮೇಲೆ ನಾನು ಅವ್ರಿಗೆ ನಿನ್ನ ಇಂಟ್ರೊಡ್ಯೂಸ್ ಮಾಡ್ತೇನೆ. ಮಿಕ್ಕಿದ ಪ್ರೊಸೀಜರ್ನ ನೀನು ಫಾಲೋ ಅಪ್ ಮಾಡ್ಕೊಂಡು. ಪ್ಲೀಸ್ ಶ್ರೀ. ಪ್ಲೀಸ್ ಜಾನು, ಮತ್ತೆ ಆರ್ಗ್ಯೂ ಮಾಡಬೇಡ. ಬಾ ಹೋಗೋಣ. ಬರ್ತಿದ್ಯೋ ಇಲ್ವೋ? ಜಾನು, ಎನಿ ಪ್ರಾಬ್ಲಮ್? ಇಲ್ಲ ಶ್ರೀ. ಯಾಕೆ ಎಷ್ಟು ಟೆನ್ಸ್ಡ್ ಆಗಿದೆಯಾ? ಆರಾಮಾಗಿ ಕೂತ್ಕೋ. ಹೇಳಿ ಅತ್ತೆ. ಅತ್ತೆ ಅತ್ತೆ ಏನಾಯ್ತಮ್ಮ? ಅಮ್ಮ ಏನಾಯ್ತು? ಏನಮ್ಮ? ಶ್ರೀ, ಜಾಹ್ನವಿ, ಏನಮ್ಮ ಇದಳು? ಕೂತ್ಕೊಳ್ಳಮ್ಮ. ನಿಧಾನ. ಸಾರಿ ಅಮ್ಮ, ನನಗೆ ಗೊತ್ತಾಗ್ಲಿಲ್ಲ. ಸೊ ನನ್ನ ಬುದ್ಧಿಗೆ ಇಷ್ಟ. ನಂದೇ ತಪ್ಪು. ಯಾವುದೋ ಧ್ಯಾನದಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ. ಅತ್ತೆ ನೀರು ತಗೊಳ್ಳಿ. ಅಲ್ಲ, ನಿಂಗೇನು ಆಗಿಲ್ಲ ಅಮ್ಮ? ನೀವ್ ಯಾಕೆ ಏನಾಗಿಲ್ಲ. ಏನೋ ಕೊಂಡ್ಕೊಳ್ಳೋದಿತ್ತು ಜಾನು. ಕಾರಲ್ಲಿ ಬರ್ತಾನೆ. ಕಾರಲ್ಲೇ ಬಂದಿದ್ದೀನಿ ಶ್ರೀ. ಈ ಚಿಕ್ಕ ರೋಡ್ ಅಲ್ವಾ, ಕಾರು ಡ್ರೈವರ್ ಆ ಕಡೆ ನಿಂತ್ಕೊಂಡಿದ್ದಾನೆ. ನಡ್ಕೊಂಡು ಬರ್ತಾ ಇದ್ದೆ. ಏನ್ ಕೊಂಡ್ಕೊಳ್ಳೋದಿತ್ತು? ಅದೇ ಜಾಹ್ನವಿ, ಈ ವಾರ ನಮ್ಮ ಆ್ಯನಿವರ್ಸರಿ ಅಲ್ವಾ, ಇವ್ರಿಗೇನಾದ್ರು ಗಿಫ್ಟ್ ಕೊಡೋಣ ಅನ್ನಿಸ್ತು. ಅದಕ್ಕೆ ತೊಗೊಂಡು ಹೋಗಿ ಬಂದೆ. ಅಲ್ಲ ಅತ್ತೆ, ಮಾವ ಇಷ್ಟು ವರ್ಷ ಫಾರಿನಲ್ಲಿ ಇದ್ದವರು. ಅವ್ರು ಯಾವ ಥರ ಬಟ್ಟೆ ಹಾಕ್ತಾರೆ ಅಂತ ನಿಮಗೆ ಸೆಲೆಕ್ಟ್ ಮಾಡೋಕೆ ಕಷ್ಟ ಆಗುತ್ತೆ. ಯಾರನ್ನಾದ್ರೂ ಜೊತೆ ಕರ್ಕೊಂಡು ಬರ್ಬೋದಿತ್ತಲ್ಲ? ಯಾರನ್ನಂತ ಕರ್ಕೊಂಡು ಬರಲಿ ಜಾಹ್ನವಿ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ರು. ಅಲ್ಲ, ನಂಗೊಂದು ಮಾತು ಕರೀಲಿಲ್ಲ. ಕರೆದಿದ್ರೆ ಬರ್ತಿದ್ಯಾ? ಅಲ್ಲ ಶ್ರೀ, ನಿನಗೆ ಲೇಟ್ ಆಗ್ತಿಲ್ವಾ? ಫಾರಿನ್ ಕ್ಲೈಂಟು ಕಾಯ್ತಿರ್ತಾರೆ. ಓ ಹೌದಲ್ವಾ? ಜಾನು, ಒಂದು ಹೆಲ್ಪ್ ಮಾಡ್ತೀಯಾ? ಹಾ, ಏನು ಶ್ರೀ? ನೀನೇ ಅಮ್ಮನ ಜೊತೆ ಹೋಗ್ತೀಯ ಶಾಪಿಂಗಿಗೆ? ನನಗೆ ಗಂಡಸರ ಬಟ್ಟೆ ಸೆಲೆಕ್ಟ್ ಎಲ್ಲ ಮಾಡಕ್ ಬರಲ್ಲ ಶ್ರೀ. ಅದು ಅಲ್ಲದೆ ಮಾವ ಇಷ್ಟು ವರ್ಷ ಫಾರಿನಲ್ಲಿ ಇದ್ದವರು. ಅವ್ರ ಬಟ್ಟೆ ನಾನು ಹೇಗೆ ಸೆಲೆಕ್ಟ್ ಮಾಡ್ಲಿ? ಮತ್ತೇನು ಮಾಡಿದೆ ಇವಾಗ? ನನಗೂ ಗೊತ್ತಿಲ್ಲ ಶ್ರೀ. ಮನೇಲಿ ಅಪ್ಪನ ಬಟ್ಟೆ ಎಲ್ಲ ರವಿನೇ ಸೆಲೆಕ್ಟ್ ಮಾಡ್ತಾ ಇದ್ದ. ಗಂಡಸರ ಬಟ್ಟೆ ಎಲ್ಲ ಗಂಡಸರಿಗೆ ಗೊತ್ತಾಗದಲ್ವಾ ಅತ್ತೆ? ಶ್ರೀ, ನೀ ಯಾಕೆ ನಿಮ್ಮಪ್ಪನ ಬಟ್ಟೆ ಸೆಲೆಕ್ಟ್ ಮಾಡಕ್ ಬರಬಾರ್ದು? ಅಯ್ಯೋ ಅತ್ತೆ, ಶ್ರೀಗ್ ಬರಕ್ಕಾಗಲ್ಲ. ಅಲ್ಲಿ ಫಾರಿನ್ ಕ್ಲೈಂಟ್ ಕಾಯ್ತಿದ್ದಾರೆ. 20 ಲಕ್ಷ ಡೀಲು. ಅದನ್ನೇ ಮಾತಾಡಕ್ ಹೊರಟಿದ್ದಾರೆ. ಅದು ಶ್ರೀಗೆ ಇಂಪಾರ್ಟೆಂಟು ಅಲ್ವಾ ಶ್ರೀ? ಆಯ್ತು ಹೋಗಪ್ಪ. ಪಂಚೆ ಶರ್ಟು ಸೆಲೆಕ್ಟ್ ಮಾಡೋಕ್ಕೆ ನಿನ್ನ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತೀಯ? ನಾನೇ ನನಗೆ ಹೇಗೆ ತಿಳಿಯುತ್ತೋ ಹಾಗೆ ತೊಗೊಂಡು ಹೋಗ್ತೀನಿ. ಬಿಸ್ನೆಸ್ನ ನೀನು ತೊಂದರೆ ಮಾಡ್ಕೋಬೇಡ. ಅಮ್ಮ, ಇಷ್ಟೇನಾ ನಿನ್ನ ಮಗನ ಅರ್ಥ ಮಾಡ್ಕೊಂಡಿರೋದು?
ನಾನು ಬರ್ತೀನಿ ನಡೀರಿ. ಜಾನು, ಈ ಮೀಟಿಂಗ್ ನೀನೇ ಹೋಗು. ಆಯ್ತು ಶ್ರೀ. ನಾನು ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೇನೆ. ಶ್ರೀ ಫೋನ್ ಕೊಡು. ಫೋನ್ ಕೊಡು ಶ್ರೀ. ನೀನು ರಿಲ್ಯಾಕ್ಸ್ಡ್ ಆಗಿ ಅತ್ತೆ ಜೊತೆ ಶಾಪಿಂಗ್ ಮಾಡು. ನೋ ಫೋನ್ ಕಾಲ್ಸ್. ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಓಕೆ. ಫೋನ್ ಆನ್ ಮಾಡಬಾರ್ದು. ನಾನು ಇರ್ತೀನಲ್ಲ ಜೊತೆಗೆ, ನಾನು ನೋಡ್ಕೋತೀನಿ ಬಿಡು. ಏನಮ್ಮ ಇದು? ನಾನೊಂದು ದೊಡ್ಡ ಜವಾಬ್ದಾರಿನ ನಿಭಾಯಿಸಕ್ಕೆ ಹೊರಟಿದ್ದೀನಿ. ಎಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ನಿಂಗೆ ಯಾವಾಗಲೂ ಒಳ್ಳೇದಾಗೇ ಆಗುತ್ತೆ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆ ಇರುತ್ತೆ. ಹೋಗ್ಬಾ. ಆಲ್ ದಿ ಬೆಸ್ಟ್ ಜಾನು. ಥ್ಯಾಂಕ್ ಯು. ಬಾರೋ. ಮಾಮ ಹೋಗೋಣ. ಬಾಯ್. ಸುಧಾ ಅವರಿಗೆ ಮಧುಮಿತಾ ಅವ್ರ ಜೊತೆ ಮೀಟಿಂಗ್ನ ನಮ್ಮ ಆಫೀಸಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು. ಮಧು ಮಿಥಾ, ನೆನಪಿದೆ ಮೇಡಮ್. ನಮಸ್ಕಾರ. ಪ್ಲೀಸ್ ನಿಮ್ಮ ನಮಸ್ಕಾರ ನೀವೇ ಇಟ್ಕೊಳ್ರಿ. ನನಗೆ ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೆ 2 hours ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಈಗ ನೋಡಿ ಅದೇ ನಿಮ್ಮ ಬಾಸ್ ನನ್ನನ್ನು ಮೀಟ್ ಮಾಡಬೇಕು ಅಂತ ಬೇಡ್ಕೊಂಡಿದ್ದಾರೆ. ನೋಡಿ ಮೆಸೇಜ್ ಮಾಡಿದ್ದಾರೆ. ಮೇಡಮ್, ಮೆಸೇಜ್ ಕಳಿಸಿದ್ದು ಬಾಸ್ ಅಲ್ಲ, ನಾನೇ. ಅದು ಕಂಪ್ನಿ ನಂಬರ್. ಮೇಡಮ್, ಬಾಸ್ ಒಳಗಡೆ ಇದ್ದಾರೆ, ನೀವು ಹೋಗ್ಬೋದು. Excuse me, Mr. Srinidhi. Please, take a seat. Miss Madhumita. ನೀವು Jannavi. Mrs. Jannavi Srinidhi. ನೀನೇನಿಲ್ಲಿ? ಹೇ, ಬೇಕಾ? ಇದು ನನ್ನ ಆಫೀಸು. ನನ್ನ ಆಫೀಸಲ್ಲಿ ನಾನಿದ್ರೆ ನೀವ್ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ? ಬಟ್ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಶ್ರೀನಿಧಿ ಜೊತೆ. ನಾನು ಶ್ರೀನಿಧಿ ಹೆಂಡತಿ. ಸೊ ಈ ಕಂಪ್ನಿ ಜಾಯಿಂಟ್ MD ಕೂಡ. ನಾನು ಈಗಲೇ ಶ್ರೀನಿಧಿ ಜೊತೆ ಮಾತಾಡಬೇಕು. ಇಮಿಡಿಯೇಟಾಗಿ ಕಾಲ್ ಮಾಡ್ತೀನಿ. ಸ್ವಿಚ್ ಆಫ್ ಆಗಿದೆಯಾ? ನೀವು ಎಷ್ಟೇ ಟ್ರೈ ಮಾಡಿದ್ರು
ಶ್ರೀನ ನೀವು ರೀಚ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಅವಕಾಶ ಕೊಡೋದು. ನಿಮ್ಮನ್ನು ಮೀಟ್ ಮಾಡೋಕ್ಕೆ ಶ್ರೀನೇ ನನ್ನ ಇಲ್ಲಿ ಕಳಿಸಿದ್ದು. ಸೊ ನೀವು ಏನೇ ಮಾತಾಡಬೇಕಾದ್ರೂ ನನ್ನ ಹತ್ರನೇ ಹೇಳಬೇಕು. ಓ, ನೀನು ಈ ದಾರಿಲಿ ಹೋಗ್ತಿದ್ಯಾ? ಓಕೆ, ಫೈನ್. ಹೇಳಿ, ಏನಾಗಬೇಕಾಗಿತ್ತು? ನಿಮ್ಮ ಹತ್ರ ಇರೋ ಐಟಮ್ ನನಗೆ ಬೇಕಾಗಿಲ್ಲ. ನಮ್ಮ ಹತ್ರ ತುಂಬ ಐಟಮ್ಸ್ ಇದೆ. ಪುಳಿಯೋಗರೆ ಪೌಡರ್, ಸಾಂಬಾರ್ ಮಿಕ್ಸ್, ಪಿಕಲ್ಸ್. ಹೇಳಿ, ಯಾವ ಐಟಮ್ ಎಷ್ಟು ಬೇಕು ಅಂತ ತಲುಪಿಸ್ತೀನಿ. ನಿಮ್ಮ ಹತ್ರ ಇರೋ ಈ ಜುಜುಬಿ ಮಸಾಲೆ ಪೌಡರ್ಗಳು ನನಗೆ ಬೇಕಾಗಿಲ್ಲ. ಮತ್ತೆ ಇನ್ನೇನು ಬೇಕು ಮಿಸ್ ಮಧುಮಿತಾ? ಕಾಲ್ ಮೀ ಮಿಸಸ್ ಮಧುಮಿತಾ. ನೀನು ನಿನ್ನ ಗಂಡನಿಂದ ದೂರ ಆಗಬೇಕು. ಈ ಕ್ಷಣದಿಂದ ಅದೇ ನನ್ನ ಗುರಿ.